ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಇಂದೇ ಭೇಟಿ ಕೊಡಿ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಪರಿಷ್ಕರಣೆ, ಚುನಾವಣಾ ವೀಕ್ಷಕ ಉಜ್ವಲ್ ಕುಮಾರ್ರಿಂದಲೇ ಸಭೆ, ಹೊಸ ಮತದಾರರ ನೋಂದಣಿ ಸಲಹೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ 29ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ. ಎಸ್ ಮಾರ್ಯಪ್ಪ. CT ರವಿ ಅಸಂವಿಧಾನಿಕ ಪದ ಬಳಕೆ, ಮಹಿಳಾ ಸಮುದಾಯಕ್ಕೆ ಅಪಮಾನ, ಕ್ಷಮೆ ಕೇಳದಿದ್ದರೆ ಮನೆಗೆ ಮುತ್ತಿಗೆ. ನಿರ್ಮಲಾ ಬೆಣ್ಣೆ. ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸಲು ಆಗ್ರಹಿಸಿ ಮಾದರಿ ಚೆನ್ನೈ ಸೇವಾ ಸಮಿತಿ ಮನವಿ. ಅಮಿತ್ ಶಾ ಸಂಪುಟದಿಂದ ವಜಾಗೊಳಿಸಲು ಅಂಬೇಡ್ಕರ್ ಸೇವಾ ಸಮಿತಿ ಒತ್ತಾಯ. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಭತ್ತ, ಜೋಳ ಮಾರಾಟಕ್ಕೆ ಡಿಸೆಂಬರ್ 31ರೊಳಗೆ ನೋಂದಣಿ ಪಡೆಯಲು ತಹಸೀಲ್ದಾರ್ ಸುರೇಶ್ ವರ್ಮಾ ಮನವಿ. ಈಗ ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಮತದಾರರನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸುವ ಮೂಲಕ ಮನೆ ಮನೆಗೆ ತೆರಳಿ ಸಮರ್ಪಕವಾಗಿ ಪರಿಶೀಲಿಸಿ ಸರ್ವೆ ನಡೆಸಬೇಕಾಗಿದೆ ಎಂದು ಚುನಾವಣಾ ವೀಕ್ಷಕ ಉಜ್ವಲ್ ಕುಮಾರ್ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ERO, AERO ಹಾಗೂ ಚುನಾವಣಾ ಇಲಾಖೆ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಯುವ ಮತದಾರರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತಿಲ್ಲ. ಮನೆ ಮನೆಗೆ ತೆರಳಿ ಸರ್ವೆ ನಡೆಸಿ ಮಾಹಿತಿ ಪಡೆದುಕೊಂಡು ಪಟ್ಟಿ ಮಾಡುತ್ತಿಲ್ಲ. ಇದರಿಂದ ಸಾಕಷ್ಟು ಯುವ ಮತದಾರರು ಪಟ್ಟಿಯಿಂದ ಹೊರಗುಳಿಯುತ್ತಿದ್ದಾರೆ. ಕೇವಲ ಜಾಗೃತಿ ಮಾತ್ರವಲ್ಲ, ಮನೆಗೆ ತೆರಳಿ ಯುವ ಮತದಾರರನ್ನು ಪಟ್ಟಿಯಲ್ಲಿ ಸೇರಿಸಬೇಕೆಂದರು. ಚುನಾವಣಾ ವೇಳೆ ಮತದಾರ ಪಟ್ಟಿಯಲ್ಲಿ ಸಾಕಷ್ಟು ಗೊಂದಲಗಳಿವೆ ಕಾರಣವಾಗುತ್ತಿದ್ದು, ರಾಜಕೀಯ ಪಕ್ಷಗಳಿಂದ ದೂರುಗಳು ಬರುತ್ತಿವೆ. ಗ್ರಾಮಗಳಲ್ಲಿ ಮತದಾನ ಕೇಂದ್ರ ವ್ಯಾಪ್ತಿಯಲ್ಲಿ 2-3 ಕೇಂದ್ರಗಳಿದ್ದಲ್ಲಿ ಹೆಸರುಗಳು ಮತ್ತೊಂದು ಮತದಾನ ಕೇಂದ್ರ ಪಟ್ಟಿಯಲ್ಲಿ ಸೇರ್ಪಡೆಯಾಗುತ್ತಿದೆ. ಇದರಿಂದ ಮತದಾನದಲ್ಲೂ ಹಿಂದುಳಿಯಬಹುದಾಗಿದೆ ಎಂದರು. ಪಟ್ಟಿಯಲ್ಲಿ ಸಾಕಷ್ಟು ಮರಣ ಹೊಂದಿದ ಮತದಾರರು ಇದ್ದರೂ ಪರಿಶೀಲನೆ ಮಾಡಿ ಡಿಲೀಟ್ ಮಾಡಬೇಕು. ಮನೆಗೆ ಭೇಟಿ ನೀಡದೆ ಪರಿಶೀಲನೆ ಮಾಡದೆ ಇರುವುದರಿಂದ ಪಟ್ಟಿಯಲ್ಲಿ ಇರುತ್ತದೆ. ಮತದಾರರು ಹೆಚ್ಚಿದ್ದರೂ ಮತದಾನ ಪ್ರಮಾಣ ಇಳಿಕೆ ಕಂಡು ಬರುತ್ತದೆ. ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಸಮರ್ಪಕವಾಗಿ ಪರಿಶೀಲನೆ ಮಾಡಬೇಕು. ಜಿಲ್ಲೆಯಲ್ಲಿ ವಿವಿಧ ಕಡೆ ವೀಕ್ಷಣೆ ಮಾಡಲಾಗಿದೆ. ಕುಟುಂಬದಲ್ಲಿದ್ದರೂ ಬೇರೆಯಾಗಿದ್ದರೂ ವಾಸ ಮಾಡುವ ಪ್ರದೇಶದಲ್ಲಿ ಅವರ ಹೆಸರು ವಿಳಾಸ ಬದಲಾವಣೆ ಮಾಡಿಲ್ಲವೆಂದರು. ಕೇಂದ್ರ ಚುನಾವಣಾ ಆಯೋಗ ಸೂಕ್ತ ನಿರ್ದೇಶಕ ನೀಡಿದ್ದು, ಪ್ರತಿ 6 ತಿಂಗಳಿಗೊಮ್ಮೆ ಮನೆ ಮನೆ ಪರಿಶೀಲನೆ ಮಾಡಬೇಕು. ಮತದಾರರ ಪಟ್ಟಿಯಲ್ಲಿರುವ ದೋಷಗಳನ್ನು ಸರಿಪಡಿಸಬೇಕು. ಇದರಿಂದ ಸಾಕಷ್ಟು ಯುವ ಮತದಾರರು ಸೇರ್ಪಡೆ ಜೊತೆಗೆ ಮರಣ ಹೊಂದಿರುವವರ ಹೆಸರು ಡಿಲೀಟ್ ಹಾಗೂ ವಿಳಾಸ ಬದಲಾವಣೆ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಹೊಸ ಮತದಾರರು ಹೊಸ ಸೇರ್ಪಡೆ ಮತ್ತು ತಿದ್ದುಪಡಿ ವೇಳೆ ಸರಿಯಾದ ಮಾಹಿತಿ ಸಲ್ಲಿಸಿ ಅರ್ಜಿ ಸಲ್ಲಿಸಿದ ಮೇಲೆಯೂ ಸರಿಪಡಿಸ ಇದ್ದಲ್ಲಿ ಚುನಾವಣಾ ಮತದಾರರ ಪಟ್ಟಿಯಿಂದ ಹೊರಗುಳಿಯುತ್ತಿದ್ದಾರೆ ಎಂದರು. ಪಬ್ಲಿಕ್ ಡೊಮೇನ್ ಅಲ್ಲಿ PVFP elections ಇತ್ತು ನಾ, ಇದು 2018 elections ಆ ಸಮಯ ಪ್ರಾಬ್ಲಮ್ ತಾವು ಬಹುಶಃ ಪೇಪರ್ ಅರ್ಬನ್ ಏರಿಯಾದಲ್ಲಿ ಜನರಲಿ ಅರ್ಬನ್ ಏರಿಯಾಸ್ನಲ್ಲಿ ಬಿಎಲ್ಒಸ್ ಪ್ರಾಬ್ಲಮ್ ಇರಬಹುದು. ಯಾಕೆ ಬರುತ್ತೆ? ಎಷ್ಟು ಜನ ಬಿಎಲ್ಒಸ್ ಹಾಕಬೇಕು, ಅದು ಗೌರ್ಮೆಂಟ್ ಸರ್ವೆಂಟ್ ಇರಬೇಕು, ಅಂಗನವಾಡಿ ಕಾರ್ಯಕರ್ತ ಇರ್ಬೋದು. ಅದು 4 ಕ್ಯಾಟಗರೀಸ್ ಗೈಡ್ಲೈನ್ಸ್. ಬಹಳ ಸಮಯದಲ್ಲಿ 15 ಡೇಸ್ ತಗೊಂಡು ಎಲ್ಲಿ ಇದು ಖಾಲಿ ಇದೆ ಮಾತಾಡಿಕೊಂಡು ಬೈ ಸೆಪ್ಟೆಂಬರ್ ಪೊಲಿಟಿಕಲ್ ಪಾರ್ಟಿ ಇದು ಪಬ್ಲಿಕ್ ಡೊಮೇನ್ ಅಲ್ಲಿ PVFP elections ಇತ್ತು ನಾ, ಇದು 2018 elections ಆ ಸಮಯ ಪ್ರಾಬ್ಲಮ್ ತಾವು ಬಹುಶಃ ಪೇಪರ್ ಅರ್ಬನ್ ಏರಿಯಾದಲ್ಲಿ ಜನರಲಿ ಅರ್ಬನ್ ಏರಿಯಾಸ್ನಲ್ಲಿ ಬಿಎಲ್ಒಸ್ ಪ್ರಾಬ್ಲಮ್ ಇರಬಹುದು. ಯಾಕೆ ಬರುತ್ತೆ? ಎಷ್ಟು ಜನ ಬಿಎಲ್ಒಸ್ ಹಾಕಬೇಕು, ಅದು ಗೌರ್ಮೆಂಟ್ ಸರ್ವೆಂಟ್ ಇರಬೇಕು, ಅಂಗನವಾಡಿ ಕಾರ್ಯಕರ್ತ ಇರ್ಬೋದು. ಅದು 4 ಕ್ಯಾಟಗರೀಸ್ ಗೈಡ್ಲೈನ್ಸ್. ಬಹಳ ಸಮಯದಲ್ಲಿ 15 ಡೇಸ್ ತಗೊಂಡು ಎಲ್ಲಿ ಇದು ಖಾಲಿ ಇದೆ ಮಾತಾಡಿಕೊಂಡು ಬೈ ಸೆಪ್ಟೆಂಬರ್ ಪೊಲಿಟಿಕಲ್ ಪಾರ್ಟಿ ಇದು ಪಬ್ಲಿಕ್ ಡೊಮೇನ್ ಅಲ್ಲಿ PVFP elections ಇತ್ತು ನಾ, ಇದು 2018 elections ಆ ಸಮಯ ಪ್ರಾಬ್ಲಮ್ ತಾವು ಬಹುಶಃ ಪೇಪರ್ ಅರ್ಬನ್ ಏರಿಯಾದಲ್ಲಿ ಜನರಲಿ ಅರ್ಬನ್ ಏರಿಯಾಸ್ನಲ್ಲಿ ಬಿಎಲ್ಒಸ್ ಪ್ರಾಬ್ಲಮ್ ಇರಬಹುದು. ಯಾಕೆ ಬರುತ್ತೆ? ಎಷ್ಟು ಜನ ಬಿಎಲ್ಒಸ್ ಹಾಕಬೇಕು, ಅದು ಗೌರ್ಮೆಂಟ್ ಸರ್ವೆಂಟ್ ಇರಬೇಕು, ಅಂಗನವಾಡಿ ಕಾರ್ಯಕರ್ತ ಇರ್ಬೋದು. ಅದು 4 ಕ್ಯಾಟಗರೀಸ್ ಗೈಡ್ಲೈನ್ಸ್. ಬಹಳ ಸಮಯದಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರು ಉದ್ದೇಶಪೂರ್ವಕವಾಗಿಯೇ ಡಾಕ್ಟರ್ BR ಅಂಬೇಡ್ಕರ್ ಇವರನ್ನು ಅಪಮಾನಿಸಿರುವುದು ಪೂರ್ವ ನಿಯೋಜಿತ. ಬಿಜೆಪಿಯವರಿಗೆ ಪ್ರಾರಂಭದಿಂದಲೂ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ.
ಅಮಿತ್ ಶಾ ಹೇಳಿಕೆ ಖಂಡಿಸಿ ಡಿಸೆಂಬರ್ 27ರಂದು ಪ್ರಗತಿಪರ ಎಲ್ಲಾ ಸಂಘಟನೆಗಳು ಒಗ್ಗೂಡಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತದೆ ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸಂಚಾಲಕ ಎಸ್ ಮಾರಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂವಿಧಾನ ರಚನೆ ಸಂದರ್ಭದಲ್ಲಿಯೇ ಆರ್ಎಸ್ಎಸ್ ಹಿಂದೂ ಮಹಾಸಭಾಗಳು ಸಂವಿಧಾನವನ್ನು ವಿರೋಧಿಸಿದವು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಸಂವಿಧಾನ ವಿರೋಧಿ ಬೆಳವಣಿಗೆಗಳನ್ನು ನಡೆಸುತ್ತಲೇ ಬಂದಿದೆ. ದೇಶದ ಬಹುಸಂಖ್ಯಾತ ಸಮುದಾಯಗಳು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರೊಂದಿಗೆ ಭಾವನಾತ್ಮಕ ಸಂಬಂಧ ಹೊಂದಿದ್ದು ಅವರೇ ನಮಗೆ ದೇವರು. ಇಲ್ಲಿವರೆಗೆ ದೇವರು ನಂಬಿದರೆ ಶೋಷಿತ ಸಮುದಾಯಗಳು ಕನಿಷ್ಠ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ, ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರಕ್ಕೆ ಬಂದಿರುವ ಬಿಜೆಪಿಯವರು ಕಪಟ ನೀತಿ ಅನುಸರಿಸುತ್ತಿದ್ದಾರೆ. ಮೇಲ್ನೋಟಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪರವೆಂದು ಬಿಂಬಿಸಿಕೊಂಡು ಆಂತರಿಕವಾಗಿ ಸಂವಿಧಾನ ವಿರೋಧಿಯಾಗಿಯೇ ನಡೆದುಕೊಳ್ಳುತ್ತಲೇ ಬಂದಿದ್ದಾರೆ. ಬಿಜೆಪಿಯವರ ಮನಸ್ಥಿತಿ ಏನೆಂಬುದು ಮತ್ತೊಮ್ಮೆ ಸ್ಫೋಟಗೊಂಡಿದೆ. ಅದು ಆಕಸ್ಮಿಕವೂ ಅಲ್ಲ, ಉದ್ದೇಶಪೂರ್ವಕವಾಗಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತದೆ. ಜಿಲ್ಲೆ ಎಲ್ಲಾ ತಾಲೂಕುಗಳಿಂದ ಪ್ರಗತಿಪರ ದಲಿತ ಸಂಘಟನೆಗಳು, ಹಿಂದುಳಿದ ಶೋಷಿತ ಸಮುದಾಯಗಳು ಸೇರಿದಂತೆ ಸಂವಿಧಾನ ಪ್ರೀತಿಸುವ ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕೆಂದರು. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅವ್ರಿಗೆ ಈಗಿನ ಸಂದರ್ಭಕ್ಕೆ ಅದನ್ನು ಬಳಸಿಕೊಂಡು ನಾವು ಏನು ಮಾಡಬೇಕಂತ ಅನ್ನೋದೊಂದಿದೆ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಳ್ಳಷ್ಟು ಕೂಡ ಅವರಿಗೆ ಗೌರವ ಇಲ್ಲ ಅಂತ ನಾವು ಎಲ್ಲರೂ ಕೂಡ ಮೊದಲಿಂದ ಅದನ್ನ ನೋಡ್ತಾ ಬಂದಿದ್ವಿ. ನಿಮಗೆ ಅವರು ಕಳೆದ 10 ವರ್ಷಗಳಲ್ಲಿ, ಇದು 3ನೇ ಟರ್ಮ್ ಅವರು 10 ವರ್ಷಗಳಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಎಲ್ಲರೂ ನೋಡಿದ್ರು ಕೂಡ ಅದು ಒಂದು ಯಾವುದೇ ಅಮೆಂಡ್ಮೆಂಟ್ ಯಾವುದೇ ಮಾತಾಡಿದ್ರು ಕೂಡ ಅದು ರೈತರ ಪರ, ದುಡಿಯವರ ಪರ, ದಲಿತರ ಪರ, ಆದಿವಾಸಿಗಳ ಪರ ಅಂತಕ್ಕಂಥದ್ದು ನಮ್ಗೆ ಎಲ್ಲೂ ಕೂಡ ಇವತ್ತು ಕಾಣಿಸೋದು ಬಹಳ ರೇರು, ತುಂಬಾ ರೇರು. ಹಾಗಾಗಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಬಹಳ ತುಚ್ಛವಾದಂತ ರೀತಿಯಲ್ಲಿ ಮತ್ತೆ ತುಂಬಾ ನೆಗ್ಲೆಕ್ಟೆಡ್ ಆದಂತ ಒಬ್ಬ ವ್ಯಕ್ತಿನ ನೀವು ಯಾಕೆ ಇಷ್ಟೊಂದು ಸ್ಮರಣೆ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ನಾವು ಮಾತಾಡಲಿಲ್ಲ. ಬಹಳ ಮಂದಿಗೆ ನೋವಾಗಿದೆ. ಒಂದು ವೇಳೆ ಅತಿಶಕ್ತಿ ಆಗಲು ನಾವು ಮಾತಾಡಿದ್ರೆ ಸ್ವತಃ ಅವರೇ ಮಾತಾಡಿದ್ರು, ನರೇಂದ್ರ ಮೋದಿ ಅವರೇ ಮಾತಾಡಿದ್ರು. ಅಂಬೇಡ್ಕರ್ ಅವರು ಮತ್ತೆ ಈ ಕಾನ್ಸ್ಟಿಟ್ಯೂಷನ್ ಹೋಗಿದ್ರೆ ನಾನು ಶಾಲೆ ಮಾತಾಡ್ಕೊಂಡು ಒಬ್ಬ ಮನುಷ್ಯನಾಗ ಪ್ರಧಾನಮಂತ್ರಿ ಆಗ್ತಿಲ್ಲ ಅಂತ ಅವ್ರ ಭಾಷೆಯಲ್ಲಿ ಮಾತಾಡಿದ್ರು. ಅದೇ ನಾವು ಸರಿನೋ ತಪ್ಪು ನಮ್ಗೆ ಗೊತ್ತಿಲ್ಲ. ನಮ್ಮ ಯಾರು ಲಿಂಗಾಯತ ಸ್ವಾಮಿಗಳು, ಈವನ್ ಬ್ರಾಹ್ಮಣ ಸ್ವಾಮಿಗಳು ಕೂಡ ಹಲವಾರು ಕಡೆ ಮಾತಾಡ್ತಕ್ಕಂಥ ವಿಷಯಗಳಿವೆ. ಅದ್ರ ಬಗ್ಗೆ ನಮಗೇನಿದಿಲ್ಲ. ಅದು ನೀವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹಂಗೆ ಅಂದಿಲ್ಲ ಅಂತ ಹೇಳೋದಾದ್ರೆ ಕಾಂಗ್ರೆಸ್ ಅವರಂದ್ರೆ ಅನುಭವದಾಗಿತ್ತು. ಒಂದು ಸಾವಿರ ಶಕ್ತಿ ಸೇರಿಸಿದ್ರೆ ಮುದೋದು ಕೊನೆಯವರೆಗೂ ಕೂಡ ಅಂದಿಲ್ಲ. ಯಾವಾಗ ಗಲಾಟೆ ಆಯ್ತು ಇಲ್ಲಿಂದ ನಾವು ಹಂಗೆ ಅಂದಿಲ್ಲ. ಕಾಂಗ್ರೆಸ್ನವರು ಗಲಾಟೆ ಅಂದ್ರೆ ಅವ್ರು ಮಾತಾಡಿದ್ರು, ಅವ್ರು ಸ್ಪಷ್ಟೀಕರಣ ಕೊಟ್ಟು ಗಲಾಟೆ ಅಂದ್ಮೇಲೆ ಬಿಫೋರ್ ನಾವು ನೋಡಿ ಸರ್ ಅವ್ರ ಬಗ್ಗೆ ನಾವೆಲ್ಲ ಅನ್ನೆಸರಾಗಿ ಮಾತಾಡ್ಬೇಕಂತ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅದು ಸಂದರ್ಭ ಹೆಂಗಂದ್ರೆ ಅಂಬೇಡ್ಕರ್ ಬಗ್ಗೆ ಅಥವಾ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಮಗೆ ಇರ್ತಕ್ಕಂಥವ್ರಿಗೆ ಬಹಳ ಆಘಾತ ಆಗುತ್ತೆ. ಮತ್ತೆ ನಮಗೆ ಈ ಸಂದರ್ಭ ಹೆಂಗಿದೆ ಅಂದ್ರೆ ಬ್ಯಾಕ್ವರ್ಡ್ಸ್ಗಾಗಲಿ, ದಲಿತರಿಗಾಗಲಿ, ಆದಿವಾಸಿಗಳಿಗಾಗಲಿ ಅಂಬೇಡ್ಕರ್ ಒಂದು ಐಕಾನ್ ನಮಗೆ, ಅದು ಸಮಾನತೆಯ ಮತ್ತು ಸ್ವಾಭಿಮಾನದ ಒಂದು ಐಕಾನ್ ನಮಗೆ. ಆ ಐಕಾನ್ ಬಿಟ್ಟು ನೀವು ಇನ್ನೊಂದು ನೋಡಿ ಅಂತ ಯಾರಾದ್ರೂ ಅಂದ್ರೆ ದಯವಿಟ್ಟು ಯಾರಾದ್ರೂ ಹೇಳ್ಬೋದು, ಯಾರು ಹೇಳ್ಬೋದು. ಎಂ.ಆರ್. ಬೇರಿ ಮಾತನಾಡಿ, ಆರ್ಎಸ್ಎಸ್ ಬಿಜೆಪಿಯವರು ಮನಸ್ಫೂರ್ತಿಯನ್ನು ತರುವ ಹುನ್ನಾರ ಭಾಗವಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಬಾಯಲ್ಲಿರುವುದನ್ನು ಅಮಿತ್ ಶಾ ಹೊರಗೆ ಹಾಕಿದ್ದಾರೆ. ಅವರಿಗೆ ಪ್ರಜಾಪ್ರಭುತ್ವ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಎಂಬುದು ಸ್ಪಷ್ಟ. ಸಮಾನತೆ ಸಾರಿರುವ ಅಂಬೇಡ್ಕರ್ ಅವರಿಗೆ ಬೇಕಿಲ್ಲ. ಅವರಿಗೆ ವೀರ ಸಾವರ್ಕರ್, ಗೋಲ್ಕರ್, ಹೆಗಡೆವಾರು ಬೇಕಿದೆ. ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿದವರೇ ಈಗ ಅಂಬೇಡ್ಕರ್ ಅಪಮಾನಿಸಿದ್ದಾರೆ. ಅವರ ನಡೆಯೇ ಬೇರೆ, ನುಡಿಯೇ ಬೇರೆಯಾಗಿದೆ. ಅಂತರಂಗದಲ್ಲಿರುವುದು ಬಹಿರಂಗಗೊಂಡಿದೆ. ಅಂಬೇಡ್ಕರ್ ಶೋಷಿತ ಸಮುದಾಯಗಳಿಗೆ ದೇವರು, ಅವರನ್ನು ಬಿಟ್ಟರೆ ಬೇರೆ ವ್ಯಕ್ತಿ ಇಲ್ಲ ಎಂದರು. ಅವರ ಐಕಾನ್ಗಳಿದ್ದಾರೆ, ಗೋಳ್ವಲ್ಕರ್, ಸಾವರ್ಕರ್ ಮತ್ತು ಹೆಗಡೆವಾರು, ಇವರ ಬಂಚ್ ಆಫ್ ಥಾಟ್ಸ್ ಅನ್ನು ಓದ್ಕೊಂಡು ಅವರು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಹಾಗಾಗಿ ಅವರು ಎಲ್ಲಿಯೂ ಸಹ ಸಂವಿಧಾನ 1949 ನವೆಂಬರ್ 26 ಸಂವಿಧಾನ ಕೊಡುವಾಗ ಈ ಸಂವಿಧಾನ ನಮ್ಮದಲ್ಲ ಅಂತ ಹೇಳ್ಬಿಟ್ಟು 48 ಕಡೆ, ಡೆಲ್ಲಿಯ 48 ಕಡೆ ಅವರು ಹೋರಾಟ ಮಾಡ್ತಾರೆ ಸಂವಿಧಾನದ. ಸಂವಿಧಾನ ಎಂದೂ ಒಪ್ಪಿಲ್ಲ. ಹಾಗೇನೆ ಗೋಳ್ವಾಲ್ಕರ್ ಅವರು ಹೇಳ್ತಾರ, ದಲಿತರಿಗೆ, ಆದಿವಾಸಿಗಳಿಗೆ, ಮುಸ್ಲಿಮರಿಗೆ, ಹಿಂದುಳಿದ ವರ್ಗದವರಿಗೆ ಸಮಪಾಲನ್ನು ಕೊಡ್ತಕ್ಕಂಥ, ಅಧಿಕಾರವನ್ನು ಕೊಡ್ತಕ್ಕಂಥ ಸ್ವತಂತ್ರ ನನಗೆ ಬೇಡ. ಇನ್ನ 1000 ವರ್ಷ ಗುಲಾಮನಾಗಿ ಬ್ರಿಟಿಷರು ಗುಲಾಮನಾಗಿ ಇರ್ಲಿಕ್ಕೆ ರೆಡಿ ಇದ್ದೀವಿ, ಆದ್ರೆ ಇವರಿಗೆ ಸಮಾನತೆಯನ್ನು ಕೊಡುವ ಸ್ವಾತಂತ್ರ್ಯ ನಮ್ಗೆ ಬೇಡ ಅಂತ ಹೇಳಿರ್ತಕ್ಕಂಥ ಸಿದ್ಧಾಂತವನ್ನು ಒಪ್ಕೊಂಡಿರೋಂಥವ್ರು ಅವರು. ಅಮಿತ್ ಶಾ ಅವ್ರದ್ದು ಇಲ್ಲಿ ಬಂದಿದೆ, ಏನಾರ ನೆಕ್ ಆಫ್ ಪೌಟ್ ನಂತರ ಅಲ್ಲಿಗೆ ಬಂದಿದೆ. ಅಮಿತ್ ಶಾ ಅವರು ಮಾತಾಡಿದ್ರೆ ಮೋದಿ ಅವರ ಏನು ನಾಲಿಗೆ ಮೇಲೆ ಇದ್ದಾರೆ ಅಂತ ಅರ್ಥ. ಯಾಕಂದ್ರೆ ಅವ್ರಿಗೆ ಅವರ ಕನಸಿದೆ, ಅವ್ರ ಹಿರಿಯರ ಕನಸಿದೆಲ್ಲ, ಆ ಕನಸಿಗೆ ದೊಡ್ಡ ಇದ್ದ ಅಂದ್ರೆ ಅಂಬೇಡ್ಕರ್, ಅವರ ಕನಸಿಗೆ ದೊಡ್ಡ ಇದ್ದ ಅಂದ್ರೆ ಸಂವಿಧಾನ. ಹಾಗಾಗಿ
ಅವ್ರು 25ಕ್ಕೆ ಅಣ್ಣ ಹೇಳಿದಂಗೆ 25ಕ್ಕೆ ಏನೋ ಮಾಡ್ಬೇಕಂತ ಏನ್ ಮಾಡ್ಬೇಕನ್ನೋದನ್ನ ಅವರು ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗಿತ್ತು. ಅದಕ್ಕೆ ದೊಡ್ಡ ಅಡ್ಡಿ ಆಗಿರೋದು ಅಂಬೇಡ್ಕರ್ ಅವರು. ಹಂಗಾಗಿ ಅಂಬೇಡ್ಕರ್ ಅವರಿಗೆ ಅವಮಾನಕರ ರೀತಿಯಲ್ಲಿ ಮಾತಾಡಿರೋಂಥದ್ದು ಅದೇನು ಆಶ್ಚರ್ಯ ಏನಲ್ಲ. ಅವರ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಜೆನೆ ವೆಸ್ಲಿ, ಖಾಜಾ ಅಸ್ಲಾಂ ಅಹಮದ್, ರವೀಂದ್ರ ನ್ಯಾತಪಟ್ಟಿ, ಆಂಜನೇಯ ಕುರುಬದೊಡ್ಡಿ, ಹೇಮರಾಜ್ ಅಸ್ಕ್ಯಾಳ್, ಜಿ ಅಮರೇಶ್ ಇದ್ದರು. ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಗೆ ಆ ಸಂವಿಧಾನಕ್ಕೆ ಪದ ಬಳಸಿದ ಸಿಟಿ ರವಿ ಅವರನ್ನು ಬಹಿರಂಗ ಕ್ಷಮೆ ಯಾಚಿಸಿದ್ದಾರೆ. ಬೆಂಗಳೂರಿನ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಮಾಜಿ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ ಅವರೆಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸದನದಲ್ಲಿ ನಡೆಯುವ ಚರ್ಚೆ, ವಾಗ್ವಾದಗಳು ಚರ್ಚೆಗೆ ಸೀಮಿತವಾಗಿರಬೇಕು ಹೊರತು ವೈಯಕ್ತಿಕವಾಗಿ ನಿಂದಿಸಲು ಬಳಕೆಯಾಗಬಾರದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರನ್ನು ಮಾತ್ರ ಗುರಿ ಮಾಡಿ ಮಾತನಾಡಿರುವುದು ಮಹಿಳಾ ಸಮೂಹಕ್ಕೆ ಮಾಡಿದ ಅಪಮಾನವಾಗಿದೆ. ಮಹಿಳೆಯನ್ನು ಪೂಜನೀಯವಾಗಿ ಕಾಣುವುದಾಗಿ ಹೇಳುವ ಬಿಜೆಪಿಯವರು ತುಚ್ಛ ಶಬ್ದಗಳಿಂದ ನಿಂದಿಸಿರುವುದು ಖಂಡನೀಯ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವರ ವೈಯಕ್ತಿಕ ಬದುಕಿನ ಕುರಿತು ಮಾತನಾಡುವ ಅಧಿಕಾರ ಸಿಟಿ ರವಿಗೆ ಇಲ್ಲ. ಅವರ ಹಾಸಿಗೆ ಎತ್ತಲು ಹೋಗಿದ್ದಾರೆ ಎಂದು ಪ್ರಶ್ನಿಸಿದರು. ಈ ಹಿಂದೆ ರಮೇಶ್ ಜಾಗರ್ಕೋಳಿ ಅವರು ಸಹ ಇದೇ ರೀತಿ ನಿಧನ ಮಾಡಿದರು. ಬಿಜೆಪಿಯವರಿಗೆ ಮಹಿಳೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಕೂಡಲೇ ಬಿಜೆಪಿ ಪಕ್ಷದವರು ಕ್ರಮಕ್ಕೆ ಮುಂದಾಗಬೇಕು, ಬಹಿರಂಗ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿದರು. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊನ್ನೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಒಂದು ಅವಾಚ್ಯ ಶಬ್ದದಿಂದ ಅವ್ರನ್ನ ನಿಂದನೆ ಮಾಡಿದರು. ಆದರೆ ಆ ನಿಂದನೆ ನಮ್ಮೆಲ್ಲ ಹೆಣ್ಮಕ್ಳು ಒಂದು ಇದಕ್ಕೇನೆ ಒಂದು ಅವಮಾನ ಮಾಡಿದಂಗೆ ಆಗಿದೆ. ಯಾಕಂದ್ರೆ ಆ ಸದನ ಅಂದ್ರೆ ಒಂದು ದೇವಾಲಯ ಅಂತ ನಾವು ಅನ್ಕೊಂಡಿದೀವಿ. ಇವತ್ತು ಯಾರೇ ರಾಜಕೀಯ ಇರ್ಬೋದು, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಂತ ಸದನದಲ್ಲಿ ಅಂತ ಮಾತು ಉಪಯೋಗ ಮಾಡುವಂಥದ್ದು ಸಭ್ಯತೆ ಅಲ್ಲ. ಸಭ್ಯತೆ ಅಲ್ಲಂದ್ರೆ ಅಂತ ಅವಾಚ್ಯ ಶಬ್ದ ಮಾತಾಡುವಂಥದ್ದು ಅವರ ಅವಶ್ಯಕತೆ ಇಲ್ಲ. ಮಾತಿನ ಚಕ್ರವಟಿಯಲ್ಲಿ ನಡೀತಾ ಇರ್ತದೆ. ಅವ್ರು ಇವ್ರು ಬೈಬೋದು, ಇವ್ರು ಅವ್ರು ಬೈಬೋದು. ಆದ್ರೆ ಇಂಥ ಒಂದು ಹೆಣ್ಮಕ್ಳಿಗೆ ಮಾತಾಡೋದು ಸಭ್ಯತೆ ಅಲ್ಲ. ಸಿಟಿ ರವಿ ಅವರಿಗೆ ಸದಸ್ಯರು ಅವರು ಒಂದು ಅವರ ಸ್ಥಾನಕ್ಕೇನೆ ಇದು ಅವಮಾನ. ಯಾಕಂದ್ರೆ ತಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ, ಅಕ್ಕ ತಂಗಿಯರಿಲ್ವಾ, ತನ್ನ ತಾಯಿ ಇಲ್ವಾ, ತಂಗಿ ಇಲ್ವಾ, ಮಗಳಿಲ್ವಾ, ಅವರು ಇವರೆಲ್ಲ ಇದ್ದು ಈ ತರ ಮಾತಾಡ್ಯಾರಂದ್ರೆ ಇದು ಒಂದು ಹೆಣ್ಮಕ್ಳಿಗೆ ಬಿಜೆಪಿ ಅವರು ತೋರಿಸ್ತಾ ಇರೋದು ಇದೊಂದು ಅಗೌರವ ಅಂತ ಹೇಳ್ತೀವಿ ನಾವು. ಗೌರವ ಅಲ್ಲ, ಇದು ಹೆಣ್ಮಕ್ಳಿಗೆ ಕೊಡುವಂತ ಗೌರವ ಬಿಜೆಪಿ ಅವ್ರು ಮಾಡ್ತಾ ಇರೋದು. ಇದೊಂದು ಕೆಟ್ಟ ಒಂದು ಸಂದೇಶ. ಇದು ಹೆಣ್ಣು ಮಕ್ಕಳಿಗೆ ಒಂದು ಕೆಟ್ಟ ಸಂದೇಶ. ಯಾಕಂದ್ರೆ ಎಲ್ಲಾ ರೀತಿಯಲ್ಲಿ ಹೆಣ್ಮಕ್ಳು ಇದ್ದೇವೆ. ಅಂದ್ರೆ ಎಲ್ಲರೂ ಹೆಣ್ಮಕ್ಳು ನಮ್ಮೇಲೆ ನಮಗ್ ಕಾಣಂಗಿಲ್ಲ. ಇವ್ರೇನ್ ಹಾಸಿಗೆ ತಕ್ಕ ಹೋಗಿದ್ರ ಅವ್ರು ನೋಡ್ಲಿಕ್ಕೆ, ಯಾವ ರೀತಿ ಮಾತಾಡ್ಲಿಕ್ಕೆ? ಮೇಡಮ್ ಅವ್ರ ಹಾಸಿಗೆ ತಕ್ಕ ಹೋಗಿದ್ರ ಈ ರೀತಿ ಮಾತಾಡ್ಲಿಕ್ಕೆ? ಎಷ್ಟು ಅವಾಚ್ಯ ಶಬ್ದ. ಹೌದು ಹೇಳ್ತಾರೆ, ಅವ್ರ ಅಣ್ಣ ತಮ್ಮರು ಬಂದು ಗಲಾಟೆ ಮಾಡಿದ್ರು, ಗೇಟ್ ಮುರಿದ್ರು ಅಂತ ಹೇಳಿ. ಅದು ಯಾವ CCTV ಕ್ಯಾಚ್ ಆಗಿದೆ? ಸದನದಲ್ಲಿ ಇವ್ರು ಮಾಡಿದ್ದೊಂದೇ ನೋಡ್ಬೋಗ. ಸಭಾಪತಿಯವರು ಆ ಟೈಮಲ್ಲಿ ಇರ್ಲಿಲ್ಲ, ಮೈಕ್ ಅನ್ನು ಕೆಳಗೆ ತರಿಸಿ ಹೋಗ್ಬಿಟ್ರು. ಅವ್ರು ಇಷ್ಟು ಅವಾಚ್ಯ ಶಬ್ದ ಕೇಳಿದ್ರು. ಎಲ್ಲ ನಮ್ಮ MLAಗಳಿದ್ರು, MLAಗಳಿದ್ರು, ಎಲ್ಲ ಮಿನಿಸ್ಟರ್ಗಳು ಇದ್ರು. ಆದ್ರೆ ಎಲ್ಲರ ಜೊತೆಗೆ ವಾದ ಮಾಡ್ಬೇಕಾದ್ರೆ ಅವ್ರೊಬ್ಬರನ್ನೇ ಟಾರ್ಗೆಟ್ ಮಾಡಿದ್ರು ಮೇಡಮ್ ಅವರಂದ್ರೆ. ಅಂದ್ರೆ ಹೆಣ್ಮಕ್ಳು ಅಂದ್ರೆ ಒಂದು ಬಿಜೆಪಿ ಅವರಿಗೆ ಏನಾಗಿದೆ ಒಂದು ಸಲೀಸು ಮಾತು. ಹಿಂದಕ್ಕೊಮ್ಮೆ ಜಾರಕಿಹೊಳಿ ಅವರು ಅದೇ ರೀತಿ ಮಾತಾಡಿದ್ರು. ಈಗ ಮತ್ತೆ ಸಿಟಿ ರವಿ ಅವರು ನಮ್ಮವ್ರು ಯಾರಾದ್ರೂ ಹೆಣ್ಮಕ್ಳ ಬಗ್ಗೆ ಕಾಂಗ್ರೆಸ್ನವ್ರು ಎಂದಾದ್ರೂ ಒಂದಿನ ಮಾತಾಡಿದಾರೆ? ಈ ರೀತಿ ಮಾತಾಡಿದ್ರಿಂದ ನಾನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀನಿ. ಇದನ್ನ ಈ ರೀತಿ ಏನು ಅವ್ರು ಅರೆಸ್ಟ್ ಆದ್ರೋ ಬಿಡ್ತಾರೋ ಅದು ಬೇರೆ ಮಾತು. ಮುಂದಿನ ದಿನಗಳಲ್ಲಿ ಅವ್ರ ಮನೆ ಮುಂದೆ ಹೋಗಿ ನಾವೆಲ್ಲ ಲೇಡೀಸ್ ಹೋಗಿ ಧರಣಿ ಕುಂದಿರ್ತೀವಿ. ಅವ್ರ ಮನೆ ಹೆಣ್ಮಕ್ಳು ಬಂದು ಕ್ಷಮೆ ಕೇಳ್ಬೇಕು. ಆ ರೀತಿ ಹೋಗಿ ನಾವು ಧರಣಿ ಬೆಂಗಳೂರಲ್ಲಿ ಮಾತ್ರ ನಾವು ಕುಂದಿರ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಕ್ ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ವಂದನಾ, ಶಿವಕುಮಾರ್, ಜ್ಯೋತಿ, ಮಾಲತಿ, ಪ್ರತಿಭಾ ರೆಡ್ಡಿ ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಹಿಂದೆ ಭೇಟಿ ಕೊಡಿ. ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ IUV ಸೆಟಪ್ ಅಥವಾ IVF ICSI ಫೆಸಿಲಿಟಿ, ಅಡೋಲಸೆಂಟ್ ಕೇರ್, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಮೆಮೊಪಾಸಲ್ ಕೇರ್, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ, ಹಿಸ್ಟೀರಿಯೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICW ಫೆಸಿಲಿಟಿ, CTG ಮಷೀನ್, ಪೇನ್ಲೆಸ್ ಡೆಲಿವರಿ. ಇವುಗಳಲ್ಲದೆ ವಿಶೇಷವಾಗಿ IUI, IVK, ಬ್ಲಾಟೋಸಿಸ್ಟ್ ಕಲ್ಚರ್, ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್, ಎಂಬ್ರಿಯೋ ಫೀಸಿಂಗ್, ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್, ಸಾರೋಗೆಸಿ, ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್, ಲ್ಯಾಪ್ರೋಸ್ಕೋಪಿ, ಹಿಸ್ಟರೋಸ್ಕೋಪಿ, 3D ಅಲ್ಟ್ರಾಸೌಂಡ್, ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಕನ್ಸಲ್ಟೆಂಟ್ ಆಬ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಅಂಡ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್, ರಾಯಚೂರು. ವಿಳಾಸ ಮನೆ ನಂಬರ್ 1-3-184, RR ಕಾಲೋನಿ, ಆಶಾಪುರ್ ರಸ್ತೆ, ರಾಯಚೂರು. ಫೋನ್ ಸಂಖ್ಯೆ 878-1892-336 ಅಥವಾ ಲ್ಯಾಂಡ್ಲೈನ್ 08532230-200. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು 24/7 ಸರ್ವಿಸ್ ಇರುತ್ತೆ. ನೀವು ಯಾರಾದರೂ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತೊಗೋಬೋದು. ಧನ್ಯವಾದಗಳು. ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಸಂಸತ್ತಿನಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ರವರು ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದು, ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಶಿವಸೇನಾ ಮಾದರ ಚೆನ್ನಯ್ಯ ಸೇವಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಸಂಸತ್ತಿನಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ರವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ, ಅಂಬೇಡ್ಕರ್ ನೆನೆಯುವುದು ಫ್ಯಾಷನ್ ಆಗಿಬಿಟ್ಟಿದೆ. ಇದರ ಬದಲಾಗಿ ದೇವರನ್ನು ನೆನೆದರೆ 7 ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಅವಹೇಳನಕಾರಿ ಹೇಳಿಕೆ ನೀಡಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿದರು. ಸಂವಿಧಾನವನ್ನು ರಚಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಪಮಾನ ಹಾಗೂ ಅವಹೇಳನ ಮಾಡಿದ ಗೃಹ ಮಂತ್ರಿ ಅಮಿತ್ ಶಾ ರವರನ್ನು ಸಂಪುಟದಿಂದ ವಜಾಗೊಳಿಸಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಅಷ್ಟೇ ರೀ ಸರ್. ಒಂದ್ಸಲ ಓಕೆ ಸರ್. ರಾಷ್ಟ್ರಪತಿಗಳು ಭಾರತ ಸರ್ಕಾರ ಹೊಸದೆಹಲಿ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರವರ ಮುಖಾಂತರ ಮಾನ್ಯರೇ 24ರಂದು ಸಂಸತ್ತಿನಲ್ಲಿ ಮಾನ್ಯ ಗೃಹ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ರವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕೆ ಮಂತ್ರಿ ಸ್ಥಾನದಿಂದ ವಜಾ ಮಾಡುವ ಬಗ್ಗೆ ಮಾನ್ಯರಲ್ಲಿ ಈ ಮೂಲಕ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ರಾಯಚೂರು ಕರ್ನಾಟಕ ರಾಜ್ಯ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ದಿನಾಂಕ 17/12/2024ರಂದು ಸಂಸತ್ತಿನಲ್ಲಿ ಮಾನ್ಯ ಗೃಹ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ರವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ, ಅಂಬೇಡ್ಕರ್ 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 ಅಂತ ಹೇಳುತ್ತಾರೆ. ಇದರ ಬದಲಾಗಿ ದೇವರನ್ನು ಎಷ್ಟು ಸಾರಿ ನೆನೆದರೆ 7 ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಅವಹೇಳನಕಾರಿ ಹೇಳಿಕೆ ನೀಡಿದ್ದು, ಈ ಹೇಳಿಕೆಯು ಖಂಡನೀಯವಾಗಿದ್ದು ಸಮಿತಿಯಿಂದ ಇದನ್ನು ಖಂಡಿಸಲಾಗಿದೆ. ಅತಿ ಮಹತ್ವದ ಭಾರತ ಸಂವಿಧಾನವನ್ನು ರಚಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಪಮಾನ ಮತ್ತು ಅವಹೇಳನ ಮಾಡಿದ ಭಾರತದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸುವ ಕ್ರಮ ಜರುಗಿಸಬೇಕೆಂದು ಈ ಮನವಿ ಪತ್ರದ ಮೂಲಕ ವಿನಂತಿಸಿಕೊಳ್ಳಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾಡಿದಂತ ಗೃಹ ಮಂತ್ರಿ ಅವರನ್ನು ಸಂಪುಟದಿಂದ ವಜಾಗೊಳಿಸಿ. ಈ ಸಂದರ್ಭದಲ್ಲಿ ಅಧ್ಯಕ್ಷ ರಾಮಣ್ಣ, ಉಪಾಧ್ಯಕ್ಷ ವೆಂಕಟೇಶ್, ಯಮುನಪ್ಪ ಗಿರಿಜಾಲಿ, ಕಾರ್ಯದರ್ಶಿ ಬಸವರಾಜ್ ಹತ್ನೂರು, ಗೌರವಾಧ್ಯಕ್ಷ HB ಗುಂಡಳ್ಳಿ, ಬಾಬು ಕಮಲಾಪುರ್, ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ಕೇಂದ್ರ ಗೃಹ ಸಚಿವ ಅವರ ಅಂಬೇಡ್ಕರ್ ಬಗ್ಗೆ ಅವಹೇಳನ ಹೇಳಿಕೆ ನೀಡಿದ್ದು ಕೂಡಲೇ ವಜಾಗೊಳಿಸಬೇಕು ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಸೇನಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡಿ, ಅಂಬೇಡ್ಕರ್ ಹೆಸರನ್ನು ಹೇಳುವುದು ಈಗ ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಹೆಸರನ್ನು ಹೇಳುವ ಬದಲು ದೇವರ ಹೆಸರನ್ನು ಹೇಳಿದರೆ 7 ಜನ್ಮಗಳವರೆಗೂ ಸ್ವರ್ಗವನ್ನು ಪಡೆಯಬಹುದೆಂದು ಮಾತನಾಡಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದರೆಂದು ದೂರಿದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಸಂವಿಧಾನದ ವಿರೋಧ ಹೇಳಿಕೆ ನೀಡಿದ್ದಾರೆ. ಸಂವಿಧಾನದ ಅಡಿಯಲ್ಲಿಯೇ ದೇಶದಲ್ಲಿ ಆಡಳಿತ ನಡೆಸುತ್ತಿದ್ದು ದೇಶದಲ್ಲಿ ಸನಾತನ ಧರ್ಮವನ್ನು ಸ್ಥಾಪಿಸಲು ಹೊರಟಿದ್ದಾರೆ. ಅಂಬೇಡ್ಕರ್ ಹಾಗೂ ಸಂವಿಧಾನದ ವಿರೋಧಿಯಾಗಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು. ವಿಧಾನಸೌಧ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಮಾನ ಮತ್ತು ವ್ಯಂಗ್ಯ ತೋರಿಸಿರುವ ಮಾನ್ಯ ಗೃಹ ಸಚಿವರ ವಿರುದ್ಧ
ಕಾನೂನು ಕ್ರಮ ಕೈಗೊಂಡು ಕೇಂದ್ರ ಸಚಿವ ಸಂಪುಟದಿಂದ ವಜಾ ಮಾಡುವ ಕುರಿತು ಮಾಡಿದ ಮಾನ್ಯ ಗೃಹ ಸಚಿವರ ವರ್ತನೆ ತೀವ್ರವಾಗಿ ಖಂಡಿಸುತ್ತೇವೆ. ಈ ಸಮಾಜದಲ್ಲಿ ಸಮಾನತೆ ನೋಡುವ ದೃಷ್ಟಿ ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆಯವರಾದ ರಾಮಜಿ ಸತ್ಪಾಲ್ ಇವರ ಗುಣದಿಂದ ಸಮಾಜದಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಸಮಾಜದಲ್ಲಿ ಶಿಕ್ಷಣ, ಸಮಾನತೆ, ವೋಟ್ ಬ್ಯಾಂಕ್, ಸಂವಿಧಾನದ ಅಡಿಯಲ್ಲಿ ಕಲ್ಪಿಸಿದ ಹಿಂದುಳಿದ ವರ್ಗಗಳ ಅಸ್ಪೃಶ್ಯ ಜನಾಂಗದವರ ಬದುಕು ರೂಪಿಸುವ ತಮ್ಮ ಜೀವನವೇ ಈ ಸಮಾಜಕ್ಕೆ ಅರ್ಪಿಸಿದ್ದಾರೆ. ಸಂವಿಧಾನ ಬರುವ ಮುಂಚೆ ಈ ದೇಶದಲ್ಲಿ ಮೇಲ್ಜಾತಿಯವರು ಮಾಡಿದ ದೌರ್ಜನ್ಯಕ್ಕೆ ಒಳಗಾದ ಅಸ್ಪೃಶ್ಯ ಜನಾಂಗದವರು ಮೇಲೆ ನಾನಾ ರೀತಿಯ ದೌರ್ಜನ್ಯ, ಲೈಂಗಿಕ ಕಿರುಕುಳ ಘಟನೆಗಳು ಇತಿಹಾಸದಲ್ಲಿ ನೋಡಿದಾಗ ನಾವುಗಳು ದೌರ್ಜನ್ಯಕ್ಕೆ ಒಳಗಾದ ಮೇಲ್ಜಾತಿಗಳ ಏಕೆ ಈ ಭೂಮಿಯ ಮೇಲೆ ಹುಟ್ಟಿದ್ದೇವೆ ಎಂದು ನಾವು ಅನುಭವಿಸುವ ನೋವು ಸಮಾಜದಲ್ಲಿ ಮೇಲ್ಜಾತಿಯವರಿಂದ ಸಾಮಾಜಿಕ ದೈಹಿಕ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಅಂತಹ ದೌರ್ಜನ್ಯಕ್ಕೆ ಒಳಗಾದ ಅಸ್ಪೃಶ್ಯ ಜನಾಂಗದವರು ಇಂಥ ಸಂದರ್ಭದಲ್ಲಿ ಏಕೆ ದೇವರು ಭೂಮಿಯ ಮೇಲೆ ಪ್ರತ್ಯಕ್ಷವಾಗಿ ಈ ರೀತಿಯು ತಪ್ಪು ಮಾಡಬಾರದೆಂದು ಮೇಲ್ಜಾತಿಯವರಿಗೆ ಏಕೆ ದೇವರು ಹೇಳಲಿಲ್ಲ? ಸಂವಿಧಾನ ಜಾರಿ ಬಂದ ನಂತರ ಈ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದ ಜನಾಂಗವು ಅಸ್ಪೃಶ್ಯತೆ, ಹಿಂದುಳಿದ ವರ್ಗಗಳ ಶಿಕ್ಷಣ ಮತ್ತು ಮತವನ್ನು ಪಡೆದ ಬದಲಾವಣೆಯಾಗಿ ನಿರ್ಭಾಯಕವಾಗಿ ಜೀವನವನ್ನು ಕಟ್ಟಿಕೊಂಡಿರುತ್ತಾರೆ. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಸುಧಾನಂದ ಮಾನ್ವಿ, ಪರಮೇಶ್ ಯರಮರಸ್, ರಂಗಪ್ಪ ಆಸ್ಕಿಯಾಳ್, ಆನಂದ ಯಗನೂರ್, ಸಣ್ಣ ಕುರುಮಪ್ಪ, ನಾಗೇಂದ್ರ, ಮಾರುತಿ ಸೇರಿದಂತೆ ಅನೇಕರಿದ್ದರು. 2024-25 ಸಾಲಿನ ಮುಂಗಾರು ಋತುವಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಭತ್ತ ಮತ್ತು ಜೋಳವನ್ನು ನೀಡಲು ಇಚ್ಛಿಸುವ ರೈತ ಬಾಂಧವರು ತಮ್ಮ ಹತ್ತಿರದ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಿ ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್, ಕೃಷಿ ಇಲಾಖೆಯವರು ನೀಡಿರುವ FID ಸಂಖ್ಯೆಯೊಂದಿಗೆ ಇದೇ ಡಿಸೆಂಬರ್ 30 ಒಳಗಾಗಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಎಂದು ರಾಯಚೂರು ತಾಲೂಕು ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರು ಹಾಗೂ ತಹಸೀಲ್ದಾರರು ಹಾಗೂ ಸುರೇಶ್ ವರ್ಮಾ ಅವರು ತಿಳಿಸಿದ್ದಾರೆ. ರಾಯಚೂರಿನ RAPCMS ದೂರವಾಣಿ ಸಂಖ್ಯೆ 9611493098ಗೆ ರೈತರು ಸಂಪರ್ಕ ಮಾಡಿ ನೋಂದಣಿ ಮಾಡಬಹುದಾಗಿದೆ. ತಾಲೂಕಿನ ರೈತರಿಂದ ಖರೀದಿ ಪ್ರಕ್ರಿಯೆಯನ್ನು 2025ರ ಜನವರಿ 1ರಿಂದ ಮಾರ್ಚ್ 31ರವರೆಗೆ ಕೈಗೊಳ್ಳಲಾಗುವುದು. ಈ ಪ್ರಯುಕ್ತ ರೈತ ಬಾಂಧವರು ತಾವು ಬೆಳೆದ ಬೆಳೆಯನ್ನು ಮಾತ್ರ ಖುದ್ದಾಗಿ ಖರೀದಿ ಕೇಂದ್ರಕ್ಕೆ ತೆರಳಿ ನೋಂದಣಿ ಮಾಡಿ ಮಾರಾಟ ಮಾಡಿಕೊಳ್ಳಬೇಕು. ಈ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕು. ಭತ್ತ ಸಾಮಾನ್ಯ 2300, ಭತ್ತ ಗ್ರೇಡ್ A 2320 ರೂಪಾಯಿ, ಬಿಳಿ ಜೋಳ ಹೈಬ್ರಿಡ್ 3371 ರೂಪಾಯಿ, ಬಿಳಿ ಜೋಳ ಮಾಲ್ದಾ ಚಿಡಿ 3421 ರೂಪಾಯಿಗಳನ್ನು ದರವನ್ನು ನಿಗದಿ ಮಾಡಲಾಗಿದ್ದು, ರೈತರು ಕೃಷಿ ಇಲಾಖೆಯವರು ಸಿದ್ಧಪಡಿಸಿರುವ ಫ್ರೂಟ್ಸ್ ತಂತ್ರಾಂಶದಲ್ಲಿ ನಮೂದಿಸಿರುವ ಬೆಳೆಯ ಆಧಾರದ ಮೇಲೆ ರೈತರ ಹೆಸರನ್ನು ನೋಂದಾಯಿಸಿಕೊಳ್ಳಲಾಗುವುದು. ಒಂದು ವೇಳೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ತೊಂದರೆ ಇದ್ದಲ್ಲಿ ಹತ್ತಿರವಿರುವ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಸರಿಪಡಿಸಿಕೊಂಡು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಎಂದು ರಾಯಚೂರು ತಾಲೂಕು ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರು ಹಾಗೂ ತಹಸೀಲ್ದಾರರಾದ ಸುರೇಶ್ ವರ್ಮಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಪರಿಷ್ಕರಣೆ, ಚುನಾವಣಾ ವೀಕ್ಷಕ ಉಜ್ವಲ್ ಕುಮಾರ್ರಿಂದಲೇ ಸಭೆ, ಹೊಸ ಮತದಾರರ ನೋಂದಣಿ ಸಲಹೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ 29ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ. ಎಸ್ ಮಾರ್ಯಪ್ಪ. CT ರವಿ ಅಸಂವಿಧಾನಿಕ ಪದ ಬಳಕೆ, ಮಹಿಳಾ ಸಮುದಾಯಕ್ಕೆ ಅಪಮಾನ, ಕ್ಷಮೆ ಕೇಳದಿದ್ದರೆ ಮನೆಗೆ ಮುತ್ತಿಗೆ. ನಿರ್ಮಲಾ ಬೆಣ್ಣೆ. ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸಲು ಆಗ್ರಹಿಸಿ ಮಾದರ ಚೆನ್ನೈ ಸೇವಾ ಸಮಿತಿ ಮನವಿ. ಅಮಿತ್ ಶಾ ಸಂಪುಟದಿಂದ ವಜಾಗೊಳಿಸಲು ಅಂಬೇಡ್ಕರ್ ಸೇವಾ ಸಮಿತಿ ಒತ್ತಾಯ. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಭತ್ತ, ಜೋಳ ಮಾರಾಟಕ್ಕೆ ಡಿಸೆಂಬರ್ 31ರೊಳಗೆ ನೋಂದಣಿ ಪಡೆಯಲು ತಹಸೀಲ್ದಾರ್ ಸುರೇಶ್ ವರ್ಮಾ ಮನವಿ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.